ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಆತನ ನಾಮವನ್ನು ನಾವು ಹೊಗಳುವಾಗ ನಮ್ಮ ಶಕ್ತಿಯನ್ನು ಉಪಯೋಗಿಸಿ ಆತನನ್ನು ಸ್ತುತಿಸಬೇಕು, ಆತನನ್ನು ಕೊಂಡಾಡಬೇಕು ಎಂದು ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ಯಾಕೆ, ಯಾರಿಗಿದಾಗುತ್ತೆ ಅಂದರೆ, ಈ ಶಕ್ತಿ ಉಪಯೋಗಿಸಿ ಆತನನ್ನು ಸ್ತುತಿಸಿದರೆ ನಮ್ಮ ಒಳಗಡೆ ಏನೂ ಆಗೋದಿಲ್ಲ. ಆದರೆ ಈಗ ವಾಕ್ಯ ಕೇಳಿಸ್ಕೊಂಡ್ರಿ ನೀವು, ಏನು ಹೇಳಿತು ನಿಮಗೆ ವಾಕ್ಯ? ಒಬ್ಬ ಮನುಷ್ಯನಿಂದ ಪಾಪ ಬಂತು, ಆ ಮನುಷ್ಯನಿಂದ ನಮ್ಮ ಒಳಗಡೆ ಆ ಪಾಪ ಬಂತು. ಆ ಪಾಪವನ್ನು ತೆಗಿಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಈಗ ಎರಡನೇ ಸಾಕ್ಷಿ ನೀವು ಕೇಳಿಸ್ಕೊಂಡ್ರಿ. ಏನಂತೇಳಿ ಕೇಳಿಸ್ಕೊಂಡ್ರಿ? ಅವರಿಗೆ ಕೈಯೆಲ್ಲ ಚರ್ಮ ಎಲ್ಲ ಏನಾಗಿತ್ತು, ಕುಷ್ಠದ ಥರ ಅಲ್ವಾ? ಆ ರೀತಿ ಯಾರು ಕೂಡ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅವರಿಗೆ ನೋವು ಆಗ್ತಾ ಇತ್ತು, ನನ್ನನ್ನು ಯಾರು ಮುಟ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ. ಅದೇ ರೀತಿಯಲ್ಲಿ ನಮ್ಮ ಆತ್ಮದಲ್ಲೂ ಕೂಡ, ಪ್ರತಿಯೊಬ್ಬರ ಆತ್ಮದಲ್ಲೂ ಪಾಪ ಎಂಬ ಕುಷ್ಠ ನಮ್ಮ ಒಳಗಡೆ ಇತ್ತು ಪ್ರಿಯರೇ. ಆ ಕುಷ್ಠವನ್ನು ತೆಗಿಲಿಕ್ಕೆ ಯಾವುದೇ ವೈದ್ಯನಿಂದಲೂ, ಯಾವುದೇ ವ್ಯಕ್ತಿಯಿಂದಲೂ, ಯಾವುದೇ ಮಾತುಗಳಿಂದಲೂ ಕೂಡ ತೆಗಿಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಯೇಸು ಹೇಗೆ ಆ ಕುಷ್ಠ ರೋಗಿಯ ಬಳಿಗೆ ಹೋಗಿ, ಆ ಕುಷ್ಠ ರೋಗಿ ಏನು ಹೇಳ್ದ? ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಮುಟ್ಟಬೇಡಿ. ಆದರೆ ಯೇಸು ಆ ಶಿಲುಬೆಯ ಮರಣದಲ್ಲಿ ನಮ್ಮ ಒಳಗಡೆ ಇರುವ ಆ ಕುಷ್ಠತನವನ್ನು ತೆಗಿಲಿಕ್ಕೆ ಆ ಕುಷ್ಠ ರೋಗಿಯ ಬಳಿಗೆ ಹೋಗಿ ಆತನನ್ನು ಮುಟ್ಟಿದ್ರು, ಆತನನ್ನು ಮುಟ್ಟಿ ತೋರಿಸಿದ್ರು. ಯೇಸುವಿಗೆ ಕುಷ್ಠ ಬಂದಿಲ್ಲ, ಯೇಸು ಅಲ್ಲಿ ಗುಣಪಡಿಸಿದ್ರು. ಅದೊಂದು ದೃಷ್ಟಾಂತವಾಗಿತ್ತು ಮಾತ್ರ. ಆದರೆ ಈ ದಿನ ಯಾರೆಲ್ಲ ಆ ಶಿಲುಬೆಯಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ದೀರೋ, ವಿಶ್ವಾಸ ಇಟ್ಟಿದ್ದೀರೋ, ವಿಶ್ವಾಸದ ಮುಖಾಂತರ ನಮ್ಮ ಒಳಗಡೆ ಇರುವ ಕುಷ್ಠ ಈ ದಿನದಲ್ಲಿ ವಾಕ್ಯಗಳನ್ನು ಆಲಿಸಿ ಯಾರೆಲ್ಲ ವಿಶ್ವಾಸ ಇಟ್ಟಿದ್ದೀರೋ ಅವರ ಒಳಗಡೆ ಅದೇ ಯೇಸುವಿನ ರಕ್ತ ನಮ್ಮನ್ನು ತೊಳೆದು ಶುದ್ಧ ಮಾಡಿದೆ. ಯಾವ ನಾಮದಿಂದ? ಯಾವ ನಾಮ? ನಿಜವಾಗ್ಲೂ ಆ ಯೇಸು ಯಾರ ಯೇಸು? ನನ್ನ ಗಂಡನ ಯೇಸು, ಹೆಂಡತಿ ಯೇಸು, ಮಕ್ಕಳ ಯೇಸು, ಅವರ ಯೇಸು, ಇವರ ಯೇಸು ಅಲ್ಲ. ಯಾರ ಯೇಸು? ನನ್ನ ಯೇಸು. ಹಾಗಾದರೆ ಆ ಯೇಸುವನ್ನು ನಾವು ಎಷ್ಟು ಸ್ತುತಿಸಬೇಕು. ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿ ಒಂದು ವಾಕ್ಯ ನೀವು ಓದಿದ್ರಿ, ಮತ್ತಾಯ 1:21. ಏನಂತೇಳಿ ಓದಿದ್ರಿ? ಯೇಸು ಎಂದರೆ ನನ್ನ ಪಾಪವನ್ನು, ಅಂದರೆ ತನ್ನ ಜನರ ಪಾಪವನ್ನು ಏನು ಮಾಡಿ, ಕ್ಷಮಿಸಿ ಬಿಡಿಸಿ ಆತನನ್ನು ಉದ್ಧರಿಸಲು ಎಂದು ಬಂದಂಥ ನಾಮ ಒಂದೇ ಒಂದು ನಾಮ, ಆ ಯೇಸು ನಾಮವಾಗಿದೆ. ಬಿಡುಗಡೆಯ ನಾಮ ಯೇಸು ನಾಮವಾಗಿದೆ. ಪಾಪ ಕ್ಷಮೆಯ ನಾಮ ಹೇಳಿ, ಪಾಪ ಕ್ಷಮೆಯ ನಾಮ, ಬಿಡುಗಡೆಯ ನಾಮ ಯೇಸು ನಾಮ. ಒಂದೇ ಒಂದು ನಾಮ, ಈ ಒಂದು ಧರೆಯಲ್ಲಿ ನಮಗೆ ರಕ್ಷಣೆಗಾಗಿ ಬಂದ ನಾಮ ಯೇಸು ನಾಮ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ ಪ್ರಿಯರೇ. ಈ ನಾಮಕ್ಕಾಗಿ ಎಷ್ಟು ಸ್ತೋತ್ರ ಸಲ್ಲಿಸಿದ್ರೂ ಕೂಡ ಅದು ಸಾಕಾಗುವುದಿಲ್ಲ. ನಮ್ಮ ಜೀವಮಾನವಿಡೀ ಈ ನಾಮಕ್ಕಾಗಿ ನಾವು ಎಷ್ಟು ಕೊಂಡಾಡಿದರೂ ಕೂಡ ಅದು ಸಾಕಾಗುವುದಿಲ್ಲ. ನಮ್ಮ ಶಕ್ತಿಯನ್ನು ನಾವು ಉಪಯೋಗಿಸಿ ನಾವು ನಮ್ಮನ್ನೇ ಬಿಟ್ಟುಕೊಟ್ಟು ನಮ್ಮ ರಕ್ತ ಸುರಿಸಿದ್ರೂ ಕೂಡ ಅದು ಸಾಕಾಗುವುದಿಲ್ಲ. ಯಾಕಂದರೆ ಯೇಸು ಎಲ್ಲದಕ್ಕಿಂತ ಮಿಗಿಲಾಗಿದ್ದಾರೆ. ಯೇಸು ನನ್ನ ಯೇಸು ಆಗಿದ್ದಾರೆ. ಈ ಹಾಡು ನಿಮಗೆ ಗೊತ್ತಿರಬಹುದು, ಗೊತ್ತಿದೆಯಾ? ಯಾವುದದು? ನನ್ನ ಯೇಸುವೆ, ಗೊತ್ತಿದೆಯಾ? ನೀ ನನ್ನ ಯೇಸುವೆ, ಗೊತ್ತಿಲ್ಲ? ಹಾಡಿಸ್ತಾರೆ, ಬ್ರದರ್ ಹಾಡಿಸ್ತಾರೆ. ನಿಮ್ಗೆ ಗೊತ್ತಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ನಿಜವಾಗ್ಲೂ ಯಾವುದೇ ಹಾಡಿರ್ಬೋದು, ಆದರೆ ಹೃದಯಾಂತರಾಳದಿಂದ ನಾವು ಹಾಡೋಣ. ನನ್ನನ್ನು ಕ್ಷಮಿಸಿದಾತ ಯೇಸು ಕ್ರಿಸ್ತರು. ಪರಲೋಕದಿಂದ ಇಳಿದು ಬಂದ ನಾಮ ಯಾವ ನಾಮ? ಯೇಸು ನಾಮ. ಈ ಸಮಯದಲ್ಲಿ ನಮ್ಮ ಕರಗಳನ್ನೆತ್ತಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆ ನಾಮಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ನನಗಾಗಿ ಧರೆಗೆ ಇಳಿದು ಬಂದಂಥ ಏಕೈಕ ನಾಮ ಯೇಸು ನಾಮ. ನಿಮಗೆ ಸ್ತೋತ್ರ ಅಪ್ಪ. ನನ್ನನ್ನು ರಕ್ಷಿಸಲೆಂದೆ, ನನ್ನನ್ನು ಉದ್ಧರಿಸಲೆಂದೆ, ನನಗೆ ಆ ಪರಲೋಕವನ್ನು ಮರಳಿ ನೀಡಲೆಂದೆ, ನಿಮ್ಮ ಆತ್ಮರಿಂದ ನನ್ನನ್ನು ತುಂಬಿಸಲೆಂದೆ ನೀವೀ ಧರೆಗೆ ಬಂದಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಯಾರೆಲ್ಲ ಆತನಲ್ಲಿ ವಿಶ್ವಾಸವಿಟ್ಟಿದ್ದೀರೋ, ನಿಮ್ಮ ಆ ಪಾಪ ಎಂಬ ಕುಷ್ಠತನವನ್ನು ಯೇಸು ಹೊತ್ತು ಹೋಗಲಾಡಿಸಿ
ಮಾಡಿಸಿದ್ದಾರೆ. ಆ ಶಿಲುಬೆಯಲ್ಲಿ ಎಲ್ಲವನ್ನು ಅವರು ತೀರಿಸಿದ್ದಾರೆ. ಇಂದು ಅದೇ ರಕ್ತದಿಂದ ನಿನ್ನ ದೇಹವನ್ನು, ನಿಮ್ಮೊಬ್ಬೊಬ್ಬರ ದೇಹವನ್ನು ಯೇಸು ಕೊಂಡುಕೊಂಡಿದ್ದಾರೆ. ನಿಮ್ಮ ದೇಹ ದೇವರ ಆಲಯವಾಗಿದೆ. ಆ ಪವಿತ್ರ ಆತ್ಮರು ನಿಮ್ಮ ಒಳಗಡೆ ವಾಸಿಸ್ತಾ ಇದ್ದಾರೆ. ಆ ಕಾರಣವಾಗಿದೆ ಯೇಸು ನಿನ್ನ ಯೇಸು ಆಗಿದ್ದಾರೆ. ಇಂದು ನನ್ನ ಯೇಸು, ನನ್ನ ರಕ್ಷಕ, ನನ್ನ ಯೇಸು. ಹೇಳಿ ನೋಡೋಣ, ನನ್ನ ಯೇಸು ನನ್ನ ರಕ್ಷಕ, ನನ್ನ ಯೇಸು ನನ್ನ ರಕ್ಷಕ, ನನ್ನ ಯೇಸು ನನ್ನ ರಕ್ಷಕ, ನನ್ನ ಯೇಸು ನನ್ನ ರಕ್ಷಕ. ಹಾಲೆಲೂಯಾ, 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 ಹಾಲೆಲೂಯಾ ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ ಯೇಸುವೇ. ವಂದನೆ, ವಂದನೆ, ವಂದನೆ ಅಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಪರಲೋಕದಿಂದ ಬಂದೆ, ನನ್ನ ಪಾಪವ ಭಾರವ ಹೊತ್ತೆ. ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ. ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ. ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ. ನನ್ನ ಪ್ರೀತಿಸುವುದಕ್ಕೆ ನೀನೆಲ್ಲವ ಸಹಿಸಿಕೊಂಡೆ. ನನ್ನ ಪ್ರೀತಿಸುವುದಕ್ಕೆ ನೀ ಎಲ್ಲವ ಸಹಿಸಿಕೊಂಡೆ. ನೀ ಎಲ್ಲವ ಸಹಿಸಿಕೊಂಡೆ. ನೀ ಎಲ್ಲವ ಸಹಿಸಿಕೊಂಡೆ. ಸಂತೋಷದಿಂದ ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರಪ್ಪ. ನೀ ಎಲ್ಲವನ್ನು ಸಹಿಸಿಕೊಂಡಾತನು ನಮ್ಮೊಬ್ಬೊಬ್ಬರನ್ನು ಪ್ರೀತಿಸಿದ ಆ ಕರ್ತನು ಆಗಿದ್ದಾರೆ. ನನಗಾಗಿ ಧರೆಗೆ ಇಳಿದು ಬಂದ ಏಕೈಕ ರಕ್ಷಕ ಯೇಸುವೆ ನೀವಾಗಿದ್ದೀರಪ್ಪ. ನಮ್ಮನ್ನು ಇನ್ನೂ ಅಧಿಕವಾಗಿ ಪ್ರೀತಿಸುತ್ತಾ ಇದ್ದೀರಿ. ಈ ದಿನದಲ್ಲಿ ಅಪ್ಪ ನಿಮ್ಮ ವಾಕ್ಯವನ್ನು ಕೊಟ್ಟು ಅಪ್ಪ ನಿಮ್ಮ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ತುಂಬಿಸಿದ್ದೀರಿ ಯೇಸುವೆ. ಆ ರಕ್ಷಣೆಯ ಆನಂದವನ್ನು ನಾವು ಪಡೆಯುವಂತೆ ಮಾಡಿದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಯೇಸುವೆ. ವಂದನೆ ಅಪ್ಪ. ಹಲ್ಲೆಲೂಯಾ. ಯೇಸು ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನನ್ನ ಎಲ್ಲವೂ. ನನ್ನ ಯೇಸು ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ನನ್ನ ಯೇಸು ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ಯೇಸು ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ಹೌದು ಪ್ರಿಯರೇ, ಎಷ್ಟೋ ಬಾರಿ ನಾವು ಅಹಂಕಾರ ಪಟ್ಟಿದ್ದೇವೆ. ನಮ್ಮ ಸಾಮರ್ಥ್ಯದಿಂದ, ನಮ್ಮ ಆಸ್ತಿಯ ಮೇಲೆ, ನಮ್ಮ ಅಂತಸ್ತು, ನಮ್ಮ ಬಲ ಎಲ್ಲವೂ ನನ್ನದು ಅಂತೇಳಿ ಹೇಳಿದ್ದೇವೆ. ಆದರೆ ಈ ಲೋಕದಲ್ಲಿ ಒಬ್ಬರೇ ನಮ್ಮವರು ಪ್ರಿಯರೇ, ಬೇರೆ ಯಾರೂ ಇಲ್ಲ. ನಮಗೆ ಇರುವಂತ ರಕ್ಷಕ ಒಂದೇ ಪ್ರಭು ಯೇಸು ಆಗಿದ್ದಾರೆ. ಆತನು ನಮ್ಮನ್ನು ರಕ್ಷಿಸಿದ್ದಾರೆ.
ಅದಕ್ಕಾಗಿ ಇಂದು ಸಂತೋಷದಿಂದ ನೀ ನನ್ನ ದೇವರು ಅಪ್ಪ, ನೀ ನನ್ನ ಯೇಸು, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಯೇಸುವೆ, ನನಗೇನು ಬೇಡ ಯೇಸುವೆ. ಈ ದಿನದಲ್ಲಿ ಒಂದು ನಿರ್ಧಾರದಿಂದ ನೀವು ಹೇಳಿದ್ದೀರ, ನನಗೆ ನೀವು ಬೇಕು ಅಪ್ಪ, ಇನ್ನೂ ಹೆಚ್ಚಾಗಿ ನೀವು ಬೇಕು ಯೇಸುವೆ. ಸ್ತೋತ್ರ ಅಪ್ಪ. ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ. 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 ನನ್ನ ಪ್ರೀತಿಸುವುದಕ್ಕೆ ನೀ ಎಲ್ಲವ ಸಹಿಸಿಕೊಂಡೆ. 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 ನೀ ಎಲ್ಲವ ಸಹಿಸಿಕೊಂಡೆ. ನೀ ಎಲ್ಲವ ಸಹಿಸಿಕೊಂಡೆ. ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ಹೌದು ಪ್ರಿಯರೇ, ನನ್ನನ್ನು ನಿನ್ನನ್ನು ರಕ್ಷಿಸಲಿಕ್ಕೆ ಅವರು ಎಲ್ಲವನ್ನು ಸಹಿಸಿಕೊಂಡ್ರು. ಅವರು ಪಾಪ ಸ್ವರೂಪಿ ಅಲ್ಲ. ಒಮ್ಮೆ ಧ್ಯಾನಿಸಿ, ಒಮ್ಮೆ ಧ್ಯಾನಿಸಿ, ನಿಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳಿ. ಅವರು ಪರಿಶುದ್ಧರಾದರೂ ಕೂಡ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪವನ್ನು ಅವರು ಹೊತ್ತುಕೊಂಡ್ರು. ನಗ್ನತೆ ಅವರದಾಗಿರಲಿಲ್ಲ, ಅದು ನನ್ನದಾಗಿತ್ತು. ಉಗುಳುವಿಕೆ ಕೂಡ ಅವರು ಸಹಿಸಿಕೊಂಡ್ರು, ಪೆಟ್ಟುಗಳನ್ನು ಕೂಡ ಅವರು ಸಹಿಸಿಕೊಂಡ್ರು. ಪಾಪ ಸ್ವರೂಪಿಯಾಗಲು ಕೂಡ ಅವರು ಹಿಂಜರಿಲಿಲ್ಲ. ಆ ಮೊಳೆಗಳನ್ನು ಅವರು ಸಹಿಸಿಕೊಂಡ್ರು. ಆ ಒಂದು ದುಷ್ಟತನವನ್ನು ಕೂಡ ಅವರು ಸಹಿಸಿಕೊಂಡ್ರು. ಎಲ್ಲವನ್ನು ಕೂಡ ನನಗಾಗಿ ಸಹಿಸಿದ ಆ ಯೇಸುವಿಗೆ ನೀನೇನು ಕೊಡ್ತೀನಿ? ನೀನು ಹೇಳು, ಯೇಸುವೆ, ನನ್ನ ಈ ದೇಹವನ್ನು ಕೊಡ್ತೇನಪ್ಪ, ನೀನಿಲ್ಲದೆ ನನಗೆ ಬದುಕಲಿಕ್ಕೆ ಆಗುವುದಿಲ್ಲ. ಯೇಸುವೆ, ನೀವು ಕೊಟ್ಟಂತ ಈ ರಕ್ಷಣೆಗಾಗಿ ನನ್ನನ್ನೇ ಸಮರ್ಪಿಸಿ ಕೊಡ್ತಾ ಇದ್ದೇನೆ. ಯೇಸುವೆ, ನಿಮ್ಮ ಕರದಲ್ಲಿ ನನ್ನನ್ನು ಉಪಯೋಗಿಸಿ ಅಪ್ಪ. ನೀವು ನನ್ನಲ್ಲಿ ಬಂದು ನಿವಾಸ ಮಾಡಲು ನಾನು ಯೋಗ್ಯಳಲ್ಲ, ನಾನು ಯೋಗ್ಯನಲ್ಲ. ಆದರೂ ಯೇಸುವೆ, ನೀವು ಆರಿಸಿದ್ದೀರಿ ಅಪ್ಪ, ಅದಕ್ಕಾಗಿ ಸ್ತೋತ್ರ ಅಪ್ಪ, ಸ್ತೋತ್ರ ಯೇಸುವೆ. ಬಿಟ್ಟು ಕೊಟ್ಟು ಹೇಳಿ ಪ್ರಿಯರೇ, ಧ್ಯಾನಿಸುತ್ತಾ ಹೇಳಿ, ಸ್ತೋತ್ರ ಅಪ್ಪ ಯೇಸುವೆ. ನನ್ನನ್ನು ಬದುಕಿಸಲು ನಿನ್ನ ರಕ್ತವ ಸುರಿಸಿರುವೆ. ನನ್ನನ್ನು ಬದುಕಿಸಲು ನೀ 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 ರಕ್ತವ ಸುರಿಸಿರುವೆ. ನನಗೆ ನಗುವ
ನಗುವುದನ್ನು ಕಲಿಸಿ ನಿನ್ನನ್ನೇ ಅರ್ಪಿಸಿದೆ. ನನಗೆ ನಗುವುದನ್ನು ಕಲಿಸಿ ನಿನ್ನನ್ನೇ ಅರ್ಪಿಸಿದೆ, ನಿನ್ನನ್ನೇ ಅರ್ಪಿಸಿದೆ, ನಿನ್ನನ್ನೇ ಅರ್ಪಿಸಿದೆ. ನನ್ನ ಯೇಸು, ನೀ ನನ್ನ ಯೇಸು, ಹೆಮ್ಮೆಯಿಂದ ಹೇಳಿ ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ರಕ್ಷಕನೇ, ನನ್ನ ರಕ್ಷಕನೇ. ಹೌದು ಪ್ರಿಯರೇ, ಆತನು ಎಲ್ಲವನ್ನು ವಹಿಸಿದ್ದು ಯಾಕೆಂದ್ರೆ ನನ್ನನ್ನು ನಿನ್ನನ್ನು ನೂತನ ಮಾಡಲಿಕ್ಕೆ. ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದ್ರೆ, ವಿಶ್ವಾಸದ ಮುಖಾಂತರ ಈ ದಿನದಲ್ಲಿ ನಂಬಿಕೆ ಇಟ್ಟು ಆತನಲ್ಲಿ ಒಂದಾದ್ರೆ ಆತನು ನೂತನವಾಗುತ್ತಾನೆ, ನೂತನವಾಗುತ್ತಾನೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ನಿನ್ನ ಒಳಗಡೆ ಜನ್ಮ ತಳೆದಿದೆ. ಇದು ದೇವರಿಂದ ಆದ ಕಾರ್ಯ. ನಿನ್ನ ಒಳಗಡೆ ಬಂದ ಆ ಜೀವವನ್ನು ನೋಡು. ನೀನು ಇಂದು ಜೀವಂತನಾಗಿದ್ದಿ, ಏಕೆಂದರೆ ಆ ಸ್ವರ್ಗದೊಡೆಯ ಜೀವಂತ ಪ್ರಭು ಮರಣವನ್ನು ಜಯಿಸಿ ಆಯಿತು. ನೀನು ವಿಶ್ವಾಸ ಬಿಡುವಾಗ ಆತನು ನಿನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಆತನು ನಿನ್ನ ಒಳಗಡೆ ಇದ್ದಾನೆ. ಆತನನ್ನು ಸ್ಮರಿಸುತ್ತಾ, ಆತನನ್ನು ನೋಡುತ್ತಾ ಸಂತೋಷದಿಂದ ಹೇಳು, ನೀನಿಲ್ಲದೆ ಲೋಕದಲ್ಲಿ ನನಗ್ಯಾರು ಆಶ್ರಯವಿಲ್ಲ. 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 ನಿನ್ನ ಜೊತೆಯಲ್ಲೇ ನಾ ನಡೆವೆ, ನಿನ್ನ ನೆರಳಲ್ಲೇ ಜೀವಿಸುವೆ. ನಿನ್ನ ಜೊತೆಯಲ್ಲೇ ನಾ ನಡೆವೆ, ನಿನ್ನ ನೆರಳಲ್ಲಿ ಜೀವಿಸುವೆ. ನಿನ್ನ ಜೊತೆಯಲ್ಲೇ ನಾ ನಡೆವೆ, ನಿತ್ಯಕ್ಕೂ ಪ್ರಿಯರೇ, ನಿನ್ನ ನೆರಳಲ್ಲೇ ಜೀವಿಸುವೆ. ನಿನ್ನ ಜೊತೆಯಲ್ಲೇ ನಾ ನಡೆವೆ, ನಿನ್ನ ನೆರಳಲ್ಲಿ ಜೀವಿಸುವೆ. ನಿನ್ನ ನೆರಳಲ್ಲಿ ಜೀವಿಸುವೆ, ನಿನ್ನ ನೆರಳಲ್ಲಿ ಜೀವಿಸುವೆ. ನನ್ನ ಯೇಸು, ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ಯೇಸು, ನೀ ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ, ನನ್ನ ರಕ್ಷಕನೇ, ನೀ ನನ್ನ ರಕ್ಷಕನೇ. ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ. ಪರಲೋಕದಿಂದ ಭಾರವ ಹೊತ್ತೆ. ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ. ಪರಲೋಕದಿಂದ ಬಂದೆ, ನನ್ನ ಪಾಪದ ಭಾರವ ಹೊತ್ತೆ. ನನ್ನನ್ನು ಬದುಕಿಸಲು ನಿನ್ನ ರಕ್ತವ ಸುರಿಸಿರುವೆ. ನನ್ನನ್ನು ಬದುಕಿಸಲು ನೀ ರಕ್ತವ ಸುರಿಸಿರುವೆ. ನನ್ನನ್ನು ಬದುಕಿಸಲು
ಸಹಿಸಿಕೊಂಡೆ. ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಜೀವಿತವೇ ನೀ ನನ್ನ ಎಲ್ಲವೂ. ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಜೀವಿತವೇ ನೀ ನನ್ನ ಎಲ್ಲವೂ. ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನನ್ನ ಯೇಸು, ನೀ ನನ್ನ ಜೀವಿತವೇ, ನೀ ನನ್ನ ಎಲ್ಲವೂ. ನನ್ನ ರಕ್ಷಕರೇ, ನೀ 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 ನನ್ನ ರಕ್ಷಕರೇ. ನೀ ನನ್ನ ರಕ್ಷಕರೇ. ಯೇಸುವೇ ನನ್ನ ರಕ್ಷಕ, 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 ಯೇಸುವೇ ನನ್ನ ಜೀವ, ಯೇಸುವೇ ನನ್ನ ಜೀವ, ಯೇಸುವೇ ನನ್ನ ಜೀವ, ಯೇಸುವೇ ನನ್ನ ಜೀವ, ಯೇಸುವೇ ನನ್ನ ತಂದೆ, ಯೇಸುವೇ ನನ್ನ ತಾಯಿ, ಯೇಸುವೇ ನನ್ನ ತಂದೆ, ಯೇಸುವೇ ನನ್ನ ತಾಯಿ, ಯೇಸುವೇ ನನ್ನ ಕೋಟೆ, ಯೇಸುವೇ ನನ್ನ ದುರ್ಗ, ಯೇಸುವೇ ನನ್ನ ಕೋಟೆ, ಯೇಸುವೇ ನನ್ನ ದುರ್ಗ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ. ಆರಾಧನೆ ಆರಾಧನೆ ಯೇಸುವೆ ನಿನಗೆ ಆರಾಧನೆ, ಆರಾಧನೆ ಆರಾಧನೆ ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿನಗೆ ಆರಾಧನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿನಗೆ ಆರಾಧನೆ, ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿನಗೆ ಆರಾಧನೆ. ಯೇಸುವೆ ನಿಮಗೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸಪ್ಪ, ಪರಿಶುದ್ಧನೇ, ನಿಮಗೆ ಆರಾಧನೆ, ಹಲ್ಲೆಲೂಯಾ. ಓ ನಮಃ ಶಿವನೇ, ನಮಃ ಶಿವನೇ, ಯೇಸುವೇ, ಓ ಶ್ರೀಧರ ಭವ ಭವಿದ ಭವ ಭವ ಭವ. ಓ ನಮಃ ಶಿವನೇ, ಪರಲೋಕದಿಂದ ಬಂದೆ ನನ್ ಪಾಪವ ಭಾರವ ಹೊತ್ತೆ, ಪರಲೋಕದಿಂದ ಬಂದೆ ನನ್ನ ಪಾಪದ ಭಾರವ ಹೊತ್ತೆ, ನನ್ನ ಪ್ರೀತಿಸುವುದಕ್ಕೆ ನೀ ಎಲ್ಲವ ಸಹಿಸಿಕೊಂಡೆ, ನನ್ನ ಪ್ರೀತಿಸುವುದಕ್ಕೆ ನೀ ಎಲ್ಲವ ಸಹಿಸಿಕೊಂಡೆ, ನೀ ಎಲ್ಲವ ಸಹಿಸಿಕೊಂಡೆ. ನೀ ಎಲ್ಲವ ಸಹಿಸಿಕೊಂಡೆ.